ಡಿಕೆಶಿ ಮುಖ್ಯಮಂತ್ರಿ ಆದ ಬಳಿಕ ಹೆಚ್ಚಾಗುತ್ತೆ ಈ ಪವರ್ ಸೆಂಟರ್ಗಳು ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇರೋದು, ಅಥವಾ ಸಿದ್ದರಾಮಯ್ಯ ನಿವಾಸವೇ ಪವರ್ ಸೆಂಟರ್ ಆಗತ್ತಾ ಅನ್ನೋದು ಪ್ರಶ್ನೆ. ಮತ್ತೊಂದು ಪವರ್ ಸೆಂಟರ್ ರೇಸ್ ಕೋರ್ಸ್ನ ಪ್ರಿಯಾಂಕ್ ನಿವಾಸ ಆಗತ್ತಾ ಅದು ಪ್ರಶ್ನೆ ಇದೆ. ರಾಜ್ಯದ 3 ಪವರ್ ಸೆಂಟರ್ಗಳ ಬಗ್ಗೆ ಬಿಸಿ ಬಿಸಿ ಚರ್ಚೆ ಆಗ್ತಾ ಇರೋದು. ನೋಡಿ, ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಂಥ ಸಂದರ್ಭದಲ್ಲಿ ಇದ್ದಿದ್ದು ಒಂದೇ ಒಂದು ಪವರ್ ಸೆಂಟರ್, ಅದು ಸಿದ್ದರಾಮಯ್ಯನವರ ನಿವಾಸ. ಆದರೆ ಈಗ ಆಗ್ತಿರುವಂಥ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾಗ ರಾಜ್ಯದಲ್ಲಿ 3 ಪವರ್ ಸೆಂಟರ್ಗಳ ಆಗತ್ತಾ ಅನ್ನೋದೊಂದು ಪ್ರಶ್ನೆ. ಒಂದು ಸಹಜವಾಗಿ ಸಿಎಂ ಆಗಿರುವಂಥ ಕಾರಣಕ್ಕಾಗಿ ಡಿ.ಕೆ. ಶಿವಕುಮಾರ್ ಅವರ ನಿವಾಸ, ಇನ್ನೊಂದು ತ್ಯಾಗ ಮಾಡಿದ್ದಾರೆ, ಹೇಳಿದ ತಕ್ಷಣ ಕೇಳಿದ್ದಾರೆ, ಇಷ್ಟೆಲ್ಲ ನಾಯಕತ್ವದ ಗುಣ ಇದ್ದಂಥ ವ್ಯಕ್ತಿ, ಇವರನ್ನು ಒಮ್ಮೆಲೆ ಸೈಡ್ಲೈನ್ ಮಾಡೋದಕ್ಕಾಗಲ್ಲ. ಇವತ್ತಿಗೂ ಸರ್ಕಾರ ನಡೀತಾ ಇರೋದು ಸಿದ್ದರಾಮಯ್ಯನವರ ಅಣತಿಯಲ್ಲೇ, ಇವತ್ತಿಗೂ ಸರ್ಕಾರದ ಮಾರ್ಗದರ್ಶನ ಪಡ್ಕೊಳ್ತಾ ಇರೋದು ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲೇ. ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವ್ರು ಹೇಳ್ದಂಗೆ ಕೇಳ್ತಾರೆ, ಸಂಪುಟದಲ್ಲಿ ಸಿದ್ದರಾಮಯ್ಯನವ್ರ ಕಡೆಯವರೇ ಜಾಸ್ತಿ ಇದ್ದಾರೆ. ಸಿದ್ದರಾಮಯ್ಯನವ್ರು ಏನಾದರೂ ಒಮ್ಮೆಲೆ ಮುನ್ನಿಸ್ಕೊಂಡು ಬಿಟ್ರು ಅಂತಂದ್ರೆ ಎಲ್ಲ ಕೈ ಎತ್ತುತ್ತಾರೆ. ಸೊ ಈ ಥರದ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರ ನಿವಾಸವೂ ಕೂಡ ಪವರ್ ಸೆಂಟರ್ ಆಗತ್ತಾ ಅಂತ. ಮತ್ತೊಂದು ಕಡೆಯಲ್ಲಿ ಪ್ರಿಯಾಂಕ್ ಖರ್ಗೆ, ಕಾರಣ ಎಲ್ರಿಗೂ ಗೊತ್ತಿರೋ ಹಾಗೇನೆ ಮುಂಚೂಣಿಯಲ್ಲಿರುವಂತಹ ನಾಯಕ, ಇವರಿಗೆ ನಾಯಕತ್ವದ ಜವಾಬ್ದಾರಿನ ವಹಿಸಬೇಕು, ಇವ್ರಿಗೆ ಅದೇ ಕಾರಣಕ್ಕಾಗಿ DCM ಸ್ಥಾನವನ್ನು ಕೊಡಬೇಕು ಅಂತೆಲ್ಲ ಆಗಿದೆ. ಆಮೇಲೆ AICC ಅಧ್ಯಕ್ಷರ ಪುತ್ರ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಆಗಿರುವಂಥ ಕಾರಣಕ್ಕಾಗಿ ಇವರ ಮುಖಾಂತರವಾಗಿ AICCಗೆ ನಾವು ಹತ್ರ ಆಗ್ಬೋದು, ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ತಮ್ಮ ಪುತ್ರ ಅನ್ನುವಂಥ ಕಾರಣಕ್ಕಾಗಿ ಇವರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬಹುದು. ಸೊ ಹಾಗಾಗಿ 3 ಪವರ್ ಸೆಂಟರ್ಗಳಾಗ್ಬಿಡುತ್ತೆ ರಾಜ್ಯದಲ್ಲಿ. ಈ ಥರದೊಂದು ಅನುಮಾನ ದೊಡ್ಡದಾಗಿ ಈಗ ಹುಟ್ಕೊಳ್ತಾ ಇದೆ. ಹೆಂಗಪ್ಪ ಮುಂದಿನ ದಿನಗಳನ್ನು ಹೇಗೆ ಕಳಿಬೋದು ಇಲ್ಲಿ ಅಂತ. ಡಿಕೆಶಿ ಏಕಚಕ್ರಾಧಿಪತ್ಯದ ಓಟಕ್ಕೆ ಬ್ರೇಕ್ ಹಾಕ್ತಾರ ಪ್ರಿಯಾಂಕ್ ಖರ್ಗೆ ಅವರು. ಡಿಕೆಶಿ ಆಡಳಿತದ ಮೇಲೆ ಫುಲ್ ನಿಗಾ ಇಡಲಿದೆ ಹೈಕಮಾಂಡ್. ಡಿಕೆಶಿ ಸಿಎಂ ಆದ್ರೆ DK ಸುರೇಶ್ ಸೂಪರ್ ಸಿಎಂ ಎನ್ನುವ ಚರ್ಚೆ ಇದೆ. ಡಿಕೆಶಿಗೆ ಸಹೋದರನೇ ಸಲಹೆ ನೀಡುವ ಚಾಣಕ್ಯನಾಗ್ತಾರ ಅನ್ನೋದು ಇದೆ. ಪಕ್ಷದೊಳಗಿನ ಭಿನ್ನಮತ ಹೇಗೆ ಹತ್ತಿಕ್ಕಬೇಕು ಎಂಬ ಸಲಹೆ ನೀಡ್ತಾರ ಅನ್ನೋದು ಕೂಡ ಪ್ರಶ್ನೆ ಇದೆ. DK ಶಿವಕುಮಾರ್ ಅವರು ಎಲ್ಲರ ಜೊತೆಗೆ ಆಪ್ತರಿರಬಹುದು, ಆದರೆ ಅತಿಯಾಗಿ ಆಪ್ತತೆ ಇರೋದು, ಅತಿಯಾಗಿ ಕೇಳುವಂಥದ್ದು, ಸಲಹೆಗಳನ್ನು ಪಡ್ಕೊಳ್ಳುವಂಥದ್ದು ಸಹೋದರನ ಬಳಿಗೆ. ಇವರಿಬ್ಬರ ಸ್ಟ್ರಾಟಜಿಗಳು ಹೇಗಿರುತ್ತೆ ಅಂತ ಈ ಹಿಂದಿನ ಅನೇಕ ಚುನಾವಣೆಗಳಲ್ಲಿ ನೋಡಿದ್ದಿದ್ದೆ. ಸಹೋದರರಿಬ್ಬರು ಸೇರಿದ್ರು ಅಂತಂದರೆ ಸಹೋದರರ ಸವಾಲು ಅನ್ನೋ ರೇಂಜ್ನಲ್ಲಿ ಅದಿರುತ್ತೆ ಅಂತ. ಸೊ ಹೀಗಿರ್ಬೇಕಾದ್ರೆ ಅವರೇನಾದ್ರು ಸೂಪರ್ CM ಥರ ಆಗ್ಬಿಡ್ತಾರಾ ಅಂತ. ಹಾಗಾಗಿ ಹೈಕಮಾಂಡ್ ಎಲ್ಲವನ್ನೂ ತನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಆ ಪವರ್ ಕೊಟ್ಟು ಬಿಡ್ತಾರಾ ಅನ್ನೋದು ಒಂದು ಪ್ರಶ್ನೆ ಇದೆ. ಹಾಗಾಗಿ ಮುಂದಿನ ಆಡಳಿತ ಹೆಂಗಿರಬಹುದು, ಯಾರು ಹೇಳ್ದಂಗೆ ಜಾಸ್ತಿ ನಡಿಬೋದು, ಯಾರು ಮಾತು ನಡೆಯುತ್ತೆ, ಕಿಂಗ್ ಯಾರು, ಕಿಂಗ್ ಮೇಕರ್ ಯಾರು, ಇದೆಲ್ಲವೂ ಕೂಡ ಪ್ರಶ್ನೆ ಇರೋದು. ಸೊ ಮುಂದಿನ ಬೆಳವಣಿಗೆಗಳ ಮೇಲೇ ರಾಜ್ಯದ ಜನತೆಗೂ ಈಗ ಹೆಂಗೋ ಪ್ರಮಾಣ ವಚನ, CM, ಆಮೇಲೆ ಸಚಿವರು ಅಂತ ಆಗ್ತಾ ಇದೆ. ಎಲ್ಲ ಸರಿ ಹೋದ್ರೂ ಹೆಂಗೆ 2 ವರ್ಷ ನಡೆಸ್ತಾರೆ, ಅವ್ರವ್ರಿಗೆ ಅವ್ರವ್ರದ್ದೇ ಆದಂಥ ವರ್ಚಸ್ಸು ಘನತೆ ಹೇಗಿದೆ. ಒಬ್ರೊಬ್ರು ಒಂದೊಂದು ಕಡೆಯಿಂದ ಫೇಮಸ್ಸು, ಒಬ್ರೊಬ್ರು ಒಂದೊಂದು ಕಡೆಯಲ್ಲಿ ಚಾಣಕ್ಯರಾಗಿದ್ದಾರೆ. ಹೀಗಿರ್ಬೇಕಾದ್ರೆ ಯಾರ ಮಾತು ನಡೆಯುತ್ತೆ, ಯಾರ ಮಾತು ನಡೆಯಲ್ಲ, ಯಾರ ನಾಮಕಾವಸ್ಥೆಗೆ ಮಾತ್ರ, ಡಮ್ಮಿಗೆ ಮಾತ್ರ ಆಗಿ ಅಧಿಕಾರವನ್ನು ವಹಿಸ್ತಾರೆ. ಸೊ ಇದೆಲ್ಲವೂ ಕೂಡ ಇದೀಗ ಚರ್ಚೆಗೆ ಬರ್ತಾ ಇದೆ. ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವ್ರ ನಿವಾಸ, ಇನ್ನೊಂದು ಕಡೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ನಿವಾಸ, ಮತ್ತೊಂದು ಕಡೆಯಲ್ಲಿ ಸಹಜವಾಗಿ CM DK ಶಿವಕುಮಾರ್ ಅವರ ನಿವಾಸ. ಒಟ್ಟು 3 ಪವರ್ ಸೆಂಟರ್ಗಳು ರಾಜ್ಯದಲ್ಲಿ ಆಗತ್ತೆ ಅಂತ. ಹಂಗೆ ಅಕಸ್ಮಾತ್ ಆಯಿತು ಅಂತ ಅಂದರೆ 3 ಜನ ಹೇಳ್ದಂಗೆ ಕೇಳಬೇಕು, 3 ಜನದ್ದೇ ನಡೆಯುತ್ತೆ ಅಂತಂದರೆ ಖಂಡಿತ ಹಳ್ಳ ಹತ್ತು ಹೋಗೋದು ಗ್ಯಾರಂಟಿ. 2028ಕ್ಕೆ ಮಣ್ಣು ತಿನ್ನಬೇಕಾಗತ್ತೆ ಕಾಂಗ್ರೆಸ್ನವ್ರು. ಆ ಥರದೊಂದು ಪರಿಸ್ಥಿತಿ ಬರುತ್ತೆ. ಯಾಕಂದರೆ 3 ಕಡೆಯಲ್ಲಿ 3 ಜನ ಹೇಳ್ದಂಗೆ ನಡೆಯುತ್ತೆ. ಸರ್ಕಾರದಲ್ಲಿ ಎಲ್ಲ ಹಸ್ತಕ್ಷೇಪ ಮಾಡ್ತಾರೆ, ಡಿಸ್ಟರ್ಬೆನ್ಸ್ ಜಾಸ್ತಿ ಆಗತ್ತೆ, ಅಭಿವೃದ್ಧಿ ಕುಂಠಿತ ಆಗತ್ತೆ, ಗಮನ ಕೊಡೋ ಕೆಲಸ ಕಡೆದು ಗಮನ ಕೊಡೋಕ್ಕಾಗಲ್ಲ. ಬರೀ ಅವ್ರನ್ನ ಸಮಾಧಾನ ಮಾಡು, ಇವ್ರನ್ನ ಸಮಾಧಾನ ಮಾಡು, ಅಧಿಕಾರಿಗಳು ಕಂಗಾಲಾಗ್ತಾರೆ, ಸರ್ಕಾರಿ ಅಧಿಕಾರಿಗಳಿಗೆ ಸಮಸ್ಯೆ ಆಗುತ್ತೆ, ಯಾರ ಮಾತು ಕೇಳೋದು, ಯಾರ ಮಾತಿಗೆ ಬೆಲೆ ಕೊಡೋದು ಅಂತ. ಸೊ ಎಲ್ಲವೂ ಕೂಡ ಬೇರೆ ಥರದ ಸಮಸ್ಯೆಯನ್ನು ಎದುರಿಸ್ಬೇಕಾಗತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ ಅನ್ನೋದು ಪ್ರಶ್ನೆ ಇದೆ.